ಹಾಯ್ ನಮಸ್ಕಾರ, ಮತ್ತೊಂದು ಅಡುಗೆ ಸ್ವಾಗತ ಸುಸ್ವಾಗತ. ಈಗ 4:10 ಆಯ್ತು, ಒಂದು ದೋಣಿ ಹೋಯ್ತು. ಇವತ್ತು ಜಾಸ್ತಿ ಲಾಂಗ್ ಹೇರ್ಗೂ ಹೋಯ್ತು ಇವತ್ತು, ಮತ್ತು ಅದಕ್ಕೋಸ್ಕರ ಮತ್ತು ನೀವೆಲ್ಲ ಏನು ತಿಳ್ತೀರಿ ಪೊಸಿಷನ್ ಲಾಂಗ್ ಹೇಳಿ ಅಂದ. ನಾನು ಅದು ಹೇಳೋದು ದೊಡ್ಡದಲ್ಲ, ಅಲ್ಲಿ ಕೆಲವರು ಅಂತಂದ್ರೆ ಗೊತ್ತಾ, ಇವು ಇದ್ದದ್ದೆಲ್ಲ ಹೇಳ್ತಾ ಮಾರ ಅನ್ಕೊಂಡ್ಲೆ ಹೆದರಿಕೆ ಅದು ಬೈತ್ರಲ್ಲ. ಈಗ ಕೆಲವು ಟೈಮ್ ವೀಡಿಯೋ ಹಾಕೋದೇ ಕೂಗ್ತು ಕೆಲವ್ರು, ಇವು ಇದ್ದದ್ದು ಮೀನು ಗೀನೆಲ್ಲ ತೋರಿಸಿ ನಮ್ಮ ಲಾಗಡಿ ತೆಗಿತ ಮರ ಅಂತ. ಇನ್ನು ಪೊಸಿಷನ್ ಲಾಂಗ್ ಹೇಳ್ರು ಆ ಲೆಕ್ಕದಾಗ ಈಗ ಒಂದು ಪೊಸಿಷನ್ ಲಾಂಗ್ ಹೇಳ್ರೆ ಈಗ ನನ್ನ ವೀಡಿಯೋ ಕಾಂಬಾರಿ ಮೀನು ಹಿಡೋರೇ ಕಾಂಬ ಜಾಸ್ತಿ. ಹಾಂ, ಈಗ ನಾನು ಅದು ಹೇಳಲ್ಲ, ಅಲ್ಲಿಗೆ ಒಳ್ಳೆ ಮೀನು ತನಕ ಗೊತ್ತಾಯ್ತಾ. ನೆಕ್ಸ್ಟ್ ದಿನ ಅಲ್ದ ಅಲ್ಲಿ ಒಂದು 20 ಬೀಣಿ ಬಲ್ಲಿ ದೋಣಿ ಬಂದು ನಿಂತ್ಕೊಂಡಿರೋದು, ಇದಂತೂ ನಿಜ. ಅಂದ್ರೆ ಕರೆಕ್ಟ್ ಎಲ್ಲರೂ ಬೀಣಿ ಬಲ್ಲಿ ಬಿಡೋದು ನ್ಯೂಸ್ ಕೇಳೇ ಬಿಡ್ತಾರೆ. ಎಂತಂದ್ರೆ ಬಂಗಡಿ ಯಾವ ಜಾಗದಾಗ ಇದ್ಕಾಣಿ ಅಲ್ಲೇ ಒಯ್ ಹಾಕ್ತಾರೆ. ಅದ್ರಗೋಸ್ಕರ ಹೇಳೋದು. ನಿನ್ನೆ ಕಾಣಿ ನಾವು ಒಯ್ ಹಾಕ್ತೆ, ಅಲ್ಲಿ ಮೀನಿಲ್ಲ, ಅಲ್ಲಿ ಬೇರೆ ಬದಿ ನ್ಯೂಸ್ ಈತಪ್ಪ. ಅದು ಆಮೇಲೆ ಎಲ್ಲ ಮನೆಗೆ ಬಂದರೂ ಕೂಡ ಹೋದಾಯ್ತು. ಅದೇ ಈಗ ನ್ಯೂಸ್ ಹಾತಿತ್ತು ಕಾಂಬ, ಇವತ್ತು ಮೀನಪ್ಪ ಚಾನ್ಸಸ್ ಇತ್ತು. ಮೀನಾರೆ ಸುಗಡ್ ಜತ್ತೇನು ಕಾಂಬ ಮುಂದೆ ಕಂಬ ಬನ್ನಿ. ಚಟ್ಲಿ 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 ಸುಮಾರು ಡೀಪ್ ಯಾರು ಬನ್ನಿ ಊರೇ ತೋರಿದಿಲ್ಲ. ತಂದು ಚಟ್ಲಿ ಸುಮಾರು ಚಟ್ಲಿ ಬಂತು. ಎಂಟು ಇಲ್ಲ, 8 ಅಂದರೆ 8 ಇಲ್ಲ, 7:50 ಆಯ್ತು. ಬಲಿಯಲ್ಲ ಮಳೆ ಎಷ್ಟು ಕೋಳಿ ಇರೋದು ಹೇಗೆ ತೊಳ್ಕೊಂಡು ಬೊಂಗಡಿ ಸಿಕ್ಕಿತ್ತು. ಬೊಂಗಡಿ ನಲ್ಲ ಬೊಂಗಡಿ. ಇವತ್ತು ಬೊಂಗಡಿ ದೊಡ್ಡದಿತ್ತೆ. ಕೆಲ ಬಂಗಳು ಸುಮಾರು ದೊಡ್ಡದು, ಒಂದೆರಡು ದೊಡ್ಡ ಬಂಗಳು ಬಂದಿದೆ. ಸ್ವಲ್ಪ ಎಲ್ಲ ಬಂಗಡಿ ನಲ್ಲ ಬಂಗಡಿ ಕೊಡ್ತಲಿ ಕಾಣಿ ರಾಶಿ ತಪ್ಪಿ ಹೋಗಿದೆ. ಇನ್ನೀಗ ಕಾರಿ ಒಬ್ಬ ಸ್ವಲ್ಪ ದೂರಿಲ್ಲ. ಲಾಂಗ್ 37 ಸರಿ 7:30 ಎಷ್ಟು ಇತ್ತು ಲಾಂಗ್. ಸ್ವಲ್ಪ ಇರ್ಬಾರ್ದಲ್ಲ ಈಗ ಫಸ್ಟ್ ಆ ಮೀನು ತಪ್ಸ್ಕೊ ಗುರು ತಪ್ಸ. ಇವತ್ತು ನಮಗೆ ಎಂತೆಂತೆಲ್ಲ ಮೀನೆಲ್ಲ ಸಿಕ್ಕಿತ್ತಂತ ತೋರಿಸ್ತೀವಿ. ಫುಲ್ ವೆರೈಟಿ ಮೀನು ಸಿಕ್ಕಿತ್ತು. ನೀವು ಚಟ್ಲಿ ಸುಮಾರು ಚಟ್ಲಿ ಇತ್ತು ಇವತ್ತು. ಚಟ್ಲಿ ಫಸ್ಟ್ ಒಂದು ಚಟ್ಲಿ, ಆಮೇಲೆ ಕುರ್ತಳಿ ಇದು ಇಷ್ಟು ಎಲ್ಲ ಇಪ್ಪದೆಲ್ಲ ಕುರ್ತಳಿ ಮೀನು. ಯಾಕೆ ಮೂರನೇದು ಜಾರಿ ಕಲರ್ ಜಾರಿ, 4ನೇ
ಇದು ಮಿಕ್ಸ್ ಮೀನ್. ಐದನೇದ ನಂಗೆ ಮಿಕ್ಸ್ ಮೀನಾಗಿ ಕಾಣಿ ನೀವು ಬೇರೆ ಬೇರೆ ಥರದ್ದು ಎಲ್ಲ ಥರದ ಮೀನು. ಇದು ರಾಣಿ ಮೀನು, ಇದಕ್ಕೆ ರಾಣಿ ಮೀನು ಅಂತಾರೆ. ನಿಮಗೆ ಗೊತ್ತಿರುತ್ತೆ ರಾಣಿ ಮೀನು. ಇದು ಒಳ್ಳೆ ಟೇಸ್ಟ್ ಇರುತ್ತೆ ರಾಣಿ ಮೀನು. ಎಷ್ಟು ರಾಣಿ ಮೀನು ಇರುತ್ತೆ? ಬರೀ ರಾಣಿ ಮೀನು ಮಾರ್ರೆ ದುಡ್ಡಿತ್ತೇನೆ. 12 ರಾಣಿ ಮೀನು ಇದೆ. 4 5 6 7 7 8 ರಾಣಿ ಮೀನು. 8 ರಾಣಿ ಮೀನು. ಆಮೇಲೆ ಇದೆಲ್ಲ ಮಿಕ್ಸ್ ಸಿಗ್ತದೆ. ಆಮೇಲೆ ಮತ್ತೆ ಬಂಗಡಿ, ಸ್ವಲ್ಪ ಬಂಗಡಿ. ಈಗ ನಾವು ಇಷ್ಟು ವೆರೈಟಿ ಮೀನು ಸಿಗಿದ್ದೀವಿ. ಈಗ ಫ್ರೈ ಮಾಡ್ರೆ ಲೈಕ್ ಹಾಕುದು ಯಾವ್ದು ಹೇಳಿ? ಈ ಮೀನು ಮುರಿಯಾ. ಇದು ತಿಂದವರಿಗೆ ಗೊತ್ತಿರುತ್ತೆ ಫ್ರೈ ಮಾಡ್ರೆ ಯಾವ ಥರ ಇರುತ್ತೆ. ಇನ್ನೊಂದಿದ್ದಾಗ ಇಷ್ಟು ಮೀನು ಇದು ಫ್ರೈ ಮಾಡ್ರು ಟೇಸ್ಟ್ ತಗೋದಿತ್ತು. ಮಾತ್ರ ಖಾರ ಒಂದು ಜಾಸ್ತಿ ಆಗ್ತದೆ. ಆಮೇಲೆ ನಿಮಗೆ ಆಕ್ಟಿ ಎಲ್ಲ ಸುಮಾರು ಜನ ಆಕ್ಟಿಗೆ ಎಂದಿದ್ದೀರಿ. ಆಕ್ಟಿಗೆ ಒಳ್ಳೆ ಡಿಮ್ಯಾಂಡ್ ಇದೆ. ಇದು ಮತ್ತೆ ದೊಡ್ಡ ಆಕ್ಟಿಗೆ ದೊಡ್ಡ ಆಕ್ಟಿ ಇದು. ದೊಡ್ಡ ಆಕ್ಟಿಗೆ ಒಳ್ಳೆ ಡಿಮ್ಯಾಂಡ್ ಇದೆ. ಅರ್ಧ ಜಾಸ್ತಿ ಇದೆಲ್ಲ ಗಾಳಿ ಜೋರಿ ಹಾರಿ ಹತ್ತಿ ಹಾಕ್ತಿ ಗಾಡಿ ಇಷ್ಟಪ್ಪ ಹಾಕ್ತಿ ಮೀನು. ನಂಗೆ ಇದು ರಾಣಿ ಮೀನು, ಕುದುಮುರಿ, ಇದು ಮಿಕ್ಸ್ ಮೀನು, ಇದು ಗಾಡಿ ನಲ್ಲ ಬಂಗಡಿ ಎಷ್ಟೊಳಗಿದ್ದಾನೆ. ನಲ್ಲ ಬಂಗಡಿ ಒಳ್ಳೆ ಫ್ರೈ ಮಾಡಿದ್ದಿಲ್ಲ. ನಲ್ಲ ಬಂಗಡಿ ಅಷ್ಟೇ ಚಂದ. ಇದು ನಿಮ್ಗೆ ಹೈಯೆಸ್ಟ್ ಒಂದು ಎಷ್ಟು ಕೆ ಜಿ? 15 kg ಇತ್ತು. 15 kg ಪಕ್ಕ ಬರ್ದು ಕೊಡಿದೆ. 15 kg ಮತ್ತೆ ಇದಕ್ಕಿಂತ ಜಾಸ್ತಿ ಇಪ್ಪದಿಲ್ಲ. ಇವತ್ತು ಡ್ರೈವರ್ ಬೇರೆ ನಮ್ಮ ಹೊಸ ಡ್ರೈವರ್. ಜೊಬ್ಬ ಅದ ಈ ಬೈ ತಿರ್ಸ್ಕೊ, ಹ್ಯಾಂಡ್ಲ್ ಈ ಬೈ ತಿರ್ಸ್ಕೊ. ದೋಣಿ ಯಾವ ಬೈ ತಿರ್ಸೋದಂದ್ರೆ ಇನ್ನೂ ಕರೆಕ್ಟ್ ಹ್ಯಾಂಡ್ಲ್ ಜನ ಮ್ಯಾ ಹಿಂಗೆ ತಿರ್ಸಿದ್ರೆ ಒಂದೆಗಳಿಗೆ ಒಳ ತಿರುಗಿ ನಿಲ್ತಿದ್ದು. ಬಿ ಸಮಯ ಇಡ್ತೆ ಸಂದೇಶ ಬೇರೆ ಇಡ ಎಂತ ಹಿಡುದು ನೀವು ಕೊಡ ಸ್ಪೀಡ ಅಲ್ಲ. ಆ ಕಾರಿ ತಕೋ ತಿರ್ಸಿ ಸರ್ಚ್ ಬಾ ಹೋಗ್ ಮತ್ತೆ ಹೋಗ. ಈಗ ಫುಲ್ ತಿರ್ಸ ಅಲ್ದ ದಾಡಿ ಆದ್ರೆ ನಿಂಗೆ ತಿರ್ಗಿ ಹತ್ಲಗೋ ಹತ್ತಣ್ಣ. ಏನಾ ಈ ಅಪ್ಪನಿಗೂ ಹೇಳೋದಕ್ಕೆ ಅಂತಿಲ್ಲ. ನಾ ಹೇಳ್ತಾರ ಮಾಡಿಗ ರಿವರ್ಸ್ ಹಾಕ ಹಿಂಗೆ ಅದ್ರ ತಗೋ ಹಿಂಗೆ ತಗೋ. ಈಗ ಹಿಂಗೆ ಓಡಿ. ಈಗ ಮುಂದಕ್ಕೆ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಡ್ರೈವರ್ ನಮ್ಮ ಕರೆಕ್ಟ್ ಗಾಡಿ. ಬಲೆ ಸಾಕು ಫೋಟ ಬ್ರಿಡ್ಜಿಗೆ ಫೋಟ. ಮತ್ತು ಇವತ್ತಂತೂ ಮೀನು ಸೇರೋದು ಸ್ಪೀಡ್ ಮತ್ತು ಯಾವತ್ತೂ ಅಲ್ಲಿ ಒಂದು ಸತಿ ಒಬ್ಬರು 10 kg ಎಷ್ಟು ಬೇಕಂದ್ರೆ ಆಮೇಲೆ ಮತ್ತು
ಸುಮಾರು ಜನ ಹೇಳ್ತಾರೆ ಎಲ್ಲ ಸೋಲ್ಡ್ ಔಟ್. ನಾವೀಗ ಕಾರಿಗೆ ಕಾಲು ಇಡೋದ್ರೊಳಗೆ ಸೋಲ್ಡ್ ಔಟ್. ಎಲ್ಲ ಮೀನು ಸೇಲ್ ಆಯ್ತು. ಸಾಕು, ಚಂದ ಮಾಡಿ ತೊಳೆದು ಬೆಚ್ಚಿಗೆ. ಎಷ್ಟು ಕೆ ಜಿ ತಗೋ? 10. ಒಂದು 20 ಕೆ ಜಿ ಲೆಕ್ಕ ಇತ್ತೇನು? 10 ಕೆ ಜಿನ 20 ಕೆ ಜಿ ಆಯ್ತು ಮಾರೆ. 12 ಕೆ ಜಿ ಆಯ್ತು. 15 ಕೆ ಜಿ ಇದ್ದಾಗ ಅಯ್ಯ ದೇವ್ರ ವಿಧಿ. ನಾ ಕರೆಕ್ಟ್ ಹೇಳಿದೆ 15 ಕೆ ಜಿ ಇರ್ಲಕ್ಕ ಏನೋ ಅನ್ಕೊಂಡು. ಕರೆಕ್ಟ್ 15 ಕೆ ಜಿ. 15 800 ಇತ್ತು. ಅಯ್ಯಪ್ಪ 3 6 9 12 15 ಕರೆಕ್ಟ್ 15ಕ್ಕೆ 1 ಕೆ ಜಿ ಇತ್ತು. ಪಟ್ಟ ಅದು 3 ಕೆ ತಡಿ 3 ಕೆ ಜಿ ಬೇಕಾ ಒಬ್ರಿಗೆ? ಹಾಕದು 1 ಕೆ ಜಿ 15 ಬಂಗ್ಡಿ ಅಂತೀವಿ. ಹಾಂ, ಕೆಲವೆಲ್ಲ ಹಾಕ ಪಟ್ಬಿಡ ಹಾಕ ತುಂಬ. ಆಮೇಲೆ ಇವತ್ತಲ್ಲಿ ಕೂಕಡೆ ಎಲ್ಲ ಮೀನು ಸೇಲಮ್ಮ. 3 ಕೆ ಜಿ ಪಟ್ಟ 3 ಕೆ ಜಿ ಹಾಕ. ಸಾಕ್ಬಿಡು. ಅದು ಇವತ್ತು ಮೀನು ಕಮ್ಮಿ ಇತ್ತು, ಅವರಿಗೆಲ್ಲ 10 ಕೆ ಜಿ ಎಲ್ಲಿಂದ ತಪ್ತಿ. ಪುಳೆ ಈಗ ಆಯ್ತು. 2 ಕೆ ಜಿ ಎತ್ತಿಂದ ಲಾಭ ಇತ್ತು. ಅಯ್ಯೋ ಫೋನ್ 2 3 ಮತ್ತೆ ಉಳೋದೀಗ ಹೆಂಗೆ ಕೊಡೋದು? ಒಟ್ಟು ಒಂದು ನಾವು ಸಾಮಾನು ಸಿಕ್ಕಬಿತ್ತು. ನಾವು ಅವ್ರದ್ದು ಹೇಳಿದೆ 10 ಕೆ ಜಿ ಒಳಗೆ ಸಿಕ್ಕೋದು ಡೌಟ್ ಇತ್ತು ನನಗೆ. ಮತ್ತೊಂದು 2 ಕೆ ಜಿ. ಇದು 1 ಕೆ ಜಿ 2 3 7 ನೀ ಸಗದೆ ನೋ ದಾಜಲ್ಲ 13 ಕರೆಕ್ಟ್. ಅದೇ 15 ಬಂಗಡಿಗೆ 1 ಕೆ ಜಿ ಅದು. ಹಾಕೊಂದು ಬಂಗಡಿ ಆಯ್ತು. ಇದೆಷ್ಟು ಇದ್ರದ್ದು ಆಯ್ತಾ? ಇದು ಇನ್ನು ಅವ್ರು ಕಾಣ್ಕೊ ಅವ್ರದ್ದು ಅಕಾಂತರ ಇಲ್ಲಿ ಅಂದೆ. ಅವ್ರಿಗೆ 100 ಪೀಸ್ ಬಂಗಡಿ ಬೇಕು ಅಂದೆ. ಹೇಳಿದ್ದೆ ಕೊಣ್ಣೆ ಅಲ್ಲೇ ಅದು ಕೊಣ್ಣೆ ಹಾಬೀಸ್ ಮಾಡಿ ಮಾತ್ರ ಬಂಗಡಿ ಒಂದು ಸ್ವಲ್ಪ ಬರುತ್ತೆ. ಕಣೆ ಇದು ಟೋಟಲ್ ಎಷ್ಟು ಕೆ ಜಿ ಇದ್ದೀರ? ಈಗ 10 ಕೆ ಜಿ ಬೇಕಂದಿದ್ದೀರೋ ಅವ್ರಿಗೆ ಒಂದು ಫ್ರೈ ಮಾಡಿ ಅಂಥದ್ದು ಫಂಕ್ಷನ್ ಇತ್ತೇನು ಡೈರೆಕ್ಟ್ ಫ್ರೈಗೆ. ಒಟ್ಟು 150 ಬೇಕಂತ ಹೇಳಿದ್ದೀರಮ್ಮ. 150 ಪೀಸ್ ಬಂಗಡಿ ಬೇಕು. 150 ಸಿಕ್ಕತ್ತಲ್ಲ? 150 ಜಾಸ್ತಿ ಸಿಕ್ಕತ್ತೆ ನೋಡಿ. ಆಯ್ತು ಗಾಲಿ ಐದು ಇಲ್ಲ ಅಂದಾಗ 5 ಕೆ ಜಿ ಟೋಟಲ್ 5 ಕೆ ಜಿ ಐತೆ. 5 ಒಂದು ಎಷ್ಟು ಇಡ ಇಷ್ಟು ಬಂಗಡಿ 5 ಕೆ ಜಿ ಐತೆ. ಮತ್ತು ಸ್ಕೇಲ್ ಹಾಳಾಯ್ತು ಅಂತ ಹೇಳ್ಬಿಡಿ. ಅದು 20 ಕೆ ಜಿಗೆ 15 ಒಪ್ಪದು. ಅದು ಮತ್ತು ಜಾಸ್ತಿ ಬರ್ತದೆ. ಹಾಂ ಹಾಂ ಹಾಕು ಒಂಚೂರು ಜೋರು ಹೊಸ ಮಾಡಿ ಹಾಕಿದೆ ಒಂಚೂರು
ತಡಿ ತಡಿ ಅದೆಲ್ಲ ಬೀಳುತ್ತಾ ಹಂಗಾಯ್ತು ಬೇಸ್ ಆ ಒಂದು ಬಂಗಡಿ ನೀ ಅಲ್ಲ ಅಂತ ಕೊಡ್ತೆ ಏ ತಿಂದಿತ್ತಪ್ಪ ಒಂದು ಬಂಗಡಿಗೂ ಮಾತ್ರಪ್ಪ ಒಂದು ಬಂಗಡಿಗೂ ಮಾರ್ತ್ರ ಮಾರ ನಾವು ಅಲ್ಲಿ ಹೋದರೆ ಒಂದು ಬಂಗಡಿ ಹೋಗ್ಲಿ ಅಂತ ಸುಮ್ಮನೆ ಕಂಡಿದ್ದೆ ಒಂದು ಬಂಗಡಿ ಐತಲ್ಲ ಒಂದು ಬಂಗಡಿ ಇದ್ರಾಗ ಹಾಕಿದೆ ಅಣ್ಣ ನೀ ಹಂಗೆ ಹೇಳ್ಬೇಡ ನಿಂಗ ಮೊದ್ಲೇ ಕೊಂಜಸ್ ಮಾರೋಡಿ ಅಂತ ಈಗ ಮತ್ತೆ ಹಿಂಗ ಮಾಡಿಗ ಮತ್ತೆ ಕೊಂಜ ಆಗ ಮತ್ತ ಅದನ್ನೆಲ್ಲ ಕೊಟ್ಟು ಮಾಡ್ದೇಬೇಕಾದ್ರೆ ನಿಂಗ ಅಲ್ಲಿ ಮಧ್ಯೆ ಬಂದ್ಕ ಮಾತಾಡೋದಂತ ಹೇಳೋದು ಯಾರು ಒಂದು ಬಂಗಡಿಗ ಮತ್ತೊಂದು ಮಂದಿ ಒಂದು ಬಂಗಡಿ ಮಾರ್ಕ್ತೀರಿ ಮಾರ 5 kg ಕಣ 5 kg ತಗ ಅದು ಬಿಡತ್ತೆ ಕರೆಕ್ಟ್ ಬರ್ತೀವಿ 5 kg ಇತ್ತು ಕಡ ಒಂದು ಕಮ್ಮಿ ಇಲ್ಲ ಒಂದು ಹೆಚ್ಚಿಲ್ಲ ಕಾಂಬ ಇದ್ರೆ ಮತ್ತೆ ಎಷ್ಟಿಲ್ಲ ಬೆಕ್ಕಿನ ಅಟ್ಟೋಳಿ ತಡೋದಲ್ಲ ಇದು ಮತ್ತೊಂದು ಬೇಕು ಅಂತ ಆಯ್ತತ್ತೆ ಈ ಬೆಕ್ಕಿನ ಒಳ ನಾವು ಬೊಯ್ಬಿಡ ಮಾರ ಒಂದು ಬಂಗಡಿ ಜಾಸ್ತಿ ಕೊಟ್ಟು ಎಣ್ಣೆ ಎಷ್ಟು ಹೋಯ್ತು ಕಣ್ಕ ಬರ್ಕಿ ಕಂಡಿದ್ಯಾ ಅದು ಇಲ್ಲಿ ಪಾಪ ನೀನು ಪಾಪ ಮಾರ್ಕತ್ನಪ್ಪ ಈ ಬಂಗಡಿ ಹೋಯ್ತಿದ್ ತಗೋ ಹೋಯ್ತಾ ಬಂಗಡಿ ಹಾಯ್ ಇದು 3 ಕರೆಕ್ಟ್ 3 kg 3 ಟೋಟಲ್ 8 kg ಕಟ್ಲಿ ಪದಾರ್ಥಕ್ಕೆ ಇವತ್ತು ಎಷ್ಟು ಮೀನಿದ್ರು ಸೇರಾತೈತಿ ಇವತ್ತು ಯಾವ ಗಡಿ ಪಾಪ ಅವ್ರು ಬಂದವರು ಹಾಗೆ ಒಂದು 3 ಜನ ಹಾಗೆ ಸೆಕೆಂಡ್ ಒಳಗೆ ಖಾಲಿ ಆಗಿದೆ ಗುರು ನಮ್ಮನೆ ಭೂತು ಕೂಡ ನಾಗೇಣಿಯ ಬಂದು ಪಟ್ಪಟ ಲೋಡ್ ಮಾಡಿ ಅದು ಇದ್ರ ಬೆಚ್ಚಿಗೆ ಒಂದು ಗಳಿಗೆ ಒಳಗೆ ಎಲ್ಲ ಸೇಲ್ ಸ್ವಲ್ಪ ಮಸ್ತು ತುಂಬ ಜನಕ್ಕೆ ಅಂತಿದ್ದು ಅದು ಇದೆ ತುಂಬ ಜನ ವಾಪಸ್ ಅವ್ರು ಎಲ್ಲ ಖಾಲಿ ಆಯ್ತು ಈಗ ಬೆಸ್ಟ್ ಅಮ್ಮನಿಗೆ ಮಾತ್ರ ಒಳ್ಳೆ ಸುಖ ಇವತ್ತು ಅಂತ ಒಳ್ಳೆ ಕಡೆ ಆ ಬಿಸ್ಲಿಕ್ಕೆ ಕಾಯ್ಕಂದ್ರೆ ಇಲ್ಲ ಇವತ್ತು ಲಾಸ್ಟಿಗೆ ಈಗ ಮತ್ತೊಬ್ಬರು ಪಾಪಕ್ಕಿತ್ತು 10 kg ತಗೊಂಬೋದು 10 kg ಇಲ್ಲ ಅದು 8 kg ಇತ್ತು ಈಗ ಒಂದಿಷ್ಟಕ್ಕೆ ಇತ್ತು ಅಷ್ಟೇ ಅದು ಆಮೇಲೆ ಸಾಯಂಕಾಲ ಮಧ್ಯಾಹ್ನ ಬರ್ತದೆ ಅದು ನಮ್ದು ಡೈಲಿ ಕಸ್ಟಮರ್ ಕಾಂಟ್ಯಾಕ್ಟ್ ಅವ್ರು ಡಾಕ್ಟ್ರು ಅವ್ರು ಬಂದು ಎಂಥ ಮೀನಿದ್ರು ತಗೋತ್ರ ಮತ್ತು ನಿಮಗೆಲ್ಲರೂ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್